ಹಲೋ ಕನ್ನಡಿಗರೇ, ನಾನಿವತ್ತು ಮಾತಾಡತ್ತಿರೋ ಫಿಲ್ಮ್ ಬಂದು ಸೊರೆ ದ ವೈಫ್ ಫ್ರಮ್ ಫ್ಯೂಚರ್. ಭವಿಷ್ಯದಿಂದ ಹೆಂಡತಿ ಬರೋದು ದೊಡ್ಡ ಮಾಯಾಜಾಲ ಅನಿಸಬಹುದು. ಈ ಸೊರೆ ಸಿನಿಮಾ ಸೈನ್ಸ್ ಫಿಕ್ಷನ್ ಅಂತ ಬೋರ್ಡ್ ಹಾಕ್ಕೊಂಡಿರೋ ಒಳಗೇನು ಇದೆ ಅಂದರೆ ಪಕ್ಕಾ ಹ್ಯೂಮನ್ ಲೋಚ. ಪ್ರೀತಿ ಹಾಳಾಗೋಕೆ ಟೈಮ್ ತಪ್ಪ ಅಥವಾ ನಾವೇ ತಪ್ಪ? ಕತೆ ಹೇಗಿದೆ ಅಂದರೆ, ಕತೆ ಸ್ಲೋ ಇದೆ ಗುರು, ಸುಳ್ಳೇ ಇಲ್ಲ. ಆದರೆ ಲೈಫ್ ಕೂಡ ಹಾಗೆ ಅಲ್ವಾ? ಒಂದು ಸಣ್ಣ ತಪ್ಪು ಮಾತಾಡದಿದ್ದ ಕ್ಷಣ ಅದೇ ದೊಡ್ಡ ದೂರು ಆಗ್ತದೆ ಅನ್ನೋದನ್ನು ಚೆನ್ನಾಗಿ ತೋರಿಸ್ತಾರೆ. ಇದು ಭವಿಷ್ಯ ಬದಲಾಯಿಸೋ ಸಿನಿಮಾ ಅಲ್ಲ, ಇದು ಇವತ್ತು ತಲೆ ತಗ್ಗಿಸಿ ಮಾತಾಡಿದರೆ ಸಾಕು ಅನ್ನೋ ಸಿನಿಮಾ. ಮ್ಯೂಸಿಕ್ ಫೀಲ್, ಹಾಡು ಗೀತೆ ಜಾಸ್ತಿ ಗಲಾಟೆ ಇಲ್ಲ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮೌನದಲ್ಲೇ ಕೆಲಸ ಮಾಡ್ತದೆ. ಇನ್ನು ಇಷ್ಟ ಆಗಲ್ಲ ಅಂದರೆ ಫಾಸ್ಟ್ ಸಿನಿಮಾದ ಅಭ್ಯಾಸ ಇದ್ದವರಿಗೆ ಸ್ವಲ್ಪ ಬೇಜಾರಾಗಬಹುದು, ಇಲ್ಲ ಎಲ್ಲ ಪ್ರಶ್ನೆಗೆ ಉತ್ತರ ಕೊಡಲ್ಲ. ಹಾಗೆ ನೀವೇನಾದರೂ ಕೊರಿಯನ್ ಮೂವಿ ಗಿಗ್ಸ್ ಅಥವಾ ನಿಮಗೇನಾದರೂ ಕೊರಿಯನ್ ಲವ್ ಸೀರೀಸ್ ಇಷ್ಟ ಆಗ್ತಿದ್ರೆ ಈ ಮೂವಿ ರೆಕಮೆಂಡೆಡ್ ಫಾರ್ ಯು. ನೀವು ಇದನ್ನು ನೋಡಬಹುದು. ಹಾಗೆ ನಿಮಗೇನಾದರೂ ಸೈನ್ಸ್ ಫಿಕ್ಷನ್ ಅಥವಾ ಟೈಮ್ ಟ್ರಾವೆಲ್ ಈ ಥರನೂ ಮೂವಿ ನೋಡೋದೇನಾದರೂ ನಿಮ್ದು ಜೋನ್ರಾ ಇದ್ದರೆ ನೀವು ಕೂಡ ಇದನ್ನ ಟ್ರೈ ಮಾಡ್ಬೋದು. ಮೇ ಬಿ ಲೈಕ್ ಇಟ್. ಭವಿಷ್ಯದಿಂದ ಬಂದ ಹೆಂಡತಿ ಕತೆ ಅಲ್ಲ ಇದು, ಇವತ್ತು ಸರಿಪಡಿಸಿಕೊಳ್ಳದೆ ಹೋದ ತಪ್ಪಿನ ಕತೆ ಗುರು ಇದು. ಓಕೆ, ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ರಿವ್ಯೂಸ್.